ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಶ್ರುತ್, ನೇತ್ರತಜ್ಞ, ವಿಜಯ ನೇತ್ರಾಲಯ. ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ, ಇಟ್ ಈಸ್ ಒನ್ ಆಫ್ ದ ಟಾಪ್ ಸ್ಪೆಷಾಲಿಟೀಸ್ ಹಾಸ್ಪಿಟಲ್. ಕ್ಯಾಟ್ರಾಕ್ಟ್ ಎಷ್ಟೇ ಅಡ್ವಾನ್ಸ್ಡ್ ಆಗಿರಲಿ, ಎಷ್ಟೇ ಟಫ್ ಆಗಿರಲಿ, ಅಂಥ ಪೊರೆಗಳನ್ನೆಲ್ಲ ನಾವು ತುಂಬ ಸುಲಭವಾಗಿ ಆಪ್ರೇಟ್ ಮಾಡ್ತೀವಿ. ಕ್ಯಾಟ್ರಾಕ್ಟ್ ಇಸ್ ಯೂಶಲಿ ಏಜ್ ರಿಲೇಟೆಡ್ ಕಂಡೀಷನ್. ಯೂಶಲಿ 60 ವರ್ಷ ಆದಮೇಲೆ ನಾವು ನೋಡ್ತೀವಿ. ಅದನ್ನು ಸೆನೈಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಹಾಗಂತ 60 ವರ್ಷ ಆದಮೇಲೆ ನೋಡಬೇಕು ಅಂತ ಏನಿಲ್ಲ. ಕ್ಯಾಟ್ರಾಕ್ಟ್ನ ನಾವು ಚಿಕ್ಕ ಮಕ್ಕಳಲ್ಲೂ ನಾವು ನೋಡ್ತೀವಿ. ಕ್ಯಾಟ್ರಾಕ್ಟ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಏನಪ್ಪ ಅಂತಂದರೆ, ಕಣ್ಣು ಒಳಗೆ ಹಾಕಬೇಕಲ್ಲ ಲೆನ್ಸ್. ಕಣ್ಣು ಒಳಗೆ ಒಂದು ನ್ಯಾಚುರಲ್ ಲೆನ್ಸ್ ಇರುತ್ತೆ. ಆ ಲೆನ್ಸ್ ಯಾವಾಗ ಅದರ ಟ್ರಾನ್ಸ್ಪರೆನ್ಸಿ ಕಳ್ಕೊಳ್ಳುತ್ತೋ ನಾವು ಅದನ್ನು ಪೊರೆ ಅಂತ ಹೇಳ್ತೀವಿ. ಸೊ ಏನಪ್ಪ ಅಂತಂದರೆ, ನಾವು ಇದು ಯಾವ ಪವರ್ ಲೆನ್ಸ್ ಕಣ್ಣು ಒಳಗಿರುತ್ತೋ ಅದೇ ಪವರ್ದು ಲೆನ್ಸ್ ನಾವು ರೀಪ್ಲೇಸ್ ಮಾಡಬೇಕಾಗತ್ತೆ. ಅಷ್ಟೇ ಪವರ್ ಕ್ಯಾಲ್ಕುಲೇಟ್ ಮಾಡಿ ರೀಪ್ಲೇಸ್ ಮಾಡಬೇಕಾಗತ್ತೆ. ಸೊ ಇದು ಒನ್ ಆಫ್ ದ ಟಾಪ್ ಅಥವಾ ಟಫೆಸ್ಟ್ ಚಾಲೆಂಜಸ್ ಅಂತ ಹೇಳ್ಬೋದು. ಸೊ ಇವಾಗ ವಿ ಹ್ಯಾವ್ ವಿತ್ ಅಸ್ IOL ಮಾಸ್ಟರ್ 700ಅಲ್ಲಿ ಆಗ ಕ್ಯಾಲ್ಕುಲೇಷನ್ಸು ಮುಂಚೆ ನಮ್ಮಲ್ಲಿ 70% ಆ್ಯಕ್ಯುರಸಿ ಇತ್ತು, ಒಂದು 5 ರಿಂದ 10 ವರ್ಷ ಹಿಂದೆ. ಇವಾಗ ಲೆನ್ಸ್ ಪವರ್ ಕ್ಯಾಲ್ಕುಲೇಷನ್ ಇಸ್ ಕ್ಲೋಸ್ ಟು 96%. 100 ಜನ ಇಲ್ಲಿ ಪೊರೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ 96 ಜನ ನಾವು ಏನು ಪವರ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವೋ ಅಷ್ಟೇ ಪವರ್ಗೆ ಬಂದು ನಿಂತ್ಕೊಳ್ಳುತ್ತೆ. ದೇ ಡೋಂಟ್ ಹ್ಯಾವ್ ಟು ವೇರ್ ಸ್ಪೆಕ್ಟಿಕಲ್ಸ್ ಅಟ್ ಆಲ್. ಕ್ಯಾಟ್ರಾಕ್ಟ್ ಇಸ್ ಒನ್ ಅಮಾಂಗ್ ಆರ್ ಟಾಪ್ ಸ್ಪೆಷಾಲಿಟೀಸ್. ಆ್ಯಂಡ್ ಸರ್ಜರೀಸ್, ಕ್ಯಾಟ್ರಾಕ್ಟ್ ಸರ್ಜರಿ ತುಂಬ ಟಫ್ ಸರ್ಜರಿ. ಬಟ್ ಬಿಕಾಸ್ ಆಫ್ ದ ವಾಲ್ಯೂಮ್ಸ್ ವಿ ಹ್ಯಾವ್ ಡನ್, ನಾವು ಸಾವಿರಾರು ಗಟ್ಟಲೆ ಈ ಸರ್ಜರೀಸ್ ಮಾಡಿರೋದ್ರಿಂದ ನಾವು ತುಂಬ ಸುಲಭವಾಗಿ ಈ ಸರ್ಜರಿನ ಮಾಡಿ ಮುಗಿಸ್ಕೊಡ್ತೀವಿ. ಬನ್ನಿ ಕ್ಯಾಟ್ರಾಕ್ಟ್ ಸರ್ಜರಿ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ.